ಇಲ್ಲಿ ನೋಡ್ರಿ, ಇವತ್ತು ನಾನು ಎರಡು ಆರೋಗ್ಯದ ಒಂದು ವೈದ್ಯರು ಹೇಳಿದಂಥ ಆರೋಗ್ಯದ ಟಿಪ್ಸ್ಗಳನ್ನು ನಾನು ಹೇಳ್ತೀನಿ. ನಮ್ಮ ಮನೆಯಲ್ಲಿ ದಿನಾನು ನಾವು 2 ಹೊತ್ತು ನಮಾಜ್ ಮಾಡಿ ದೀಪವನ್ನು ಹಚ್ತೀವಿ. ಅದರ ನಂತರ ನಾನು ವಿಡಿಯೋ ನೋಡ್ತೀನಿ. ಯಾರ ಒಳ್ಳೆ ವಿಚಾರಗಳಿತ್ತಂದ್ರೆ, ಅದು ಹಿಂದಿಯಲ್ಲಿ ಇತ್ತಂದ್ರೆ ನಾನು ಅದನ್ನು ಕನ್ನಡದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಇವರು ವೈದ್ಯರು ನಮ್ಮ ಹಲ್ಲಿನ ಬಗ್ಗೆ ಒಂದಿಷ್ಟು ಟಿಪ್ಸ್ ಹೇಳ್ಯಾರ ನೋಡ್ರಿ. ಹಲ್ಲು ಗಟ್ಟಿ ಆಗಬೇಕು, ನಮ್ಮ ಹಲ್ಲಿನ ದುರ್ವಾಸನೆ ಹೋಗಬೇಕು, ಹಲ್ಲು ಸ್ವಚ್ಛ ಆಗಬೇಕು, ಬುಡ ಸಮೇತ ನಮ್ಮ ಹಲ್ಲು ಗಟ್ಟಿ ಆಗ್ಬೇಕಂತಂದ್ರೆ ನಮ್ಮ ಮನೆಯಲ್ಲಿರುವಂಥ ಅರಿಶಿನ ಪುಡಿ, ಉಪ್ಪು, ಮತ್ತೇನಪ್ಪ ಅಂತಂದ್ರೆ ಅದಕ್ಕೆ ಸಾಸಿವೆ ಎಣ್ಣೆ ಸೇರಿಸಿ ಹಲ್ಲು ಬ್ರಷ್ ಮಾಡೋದ್ರಿಂದ ನಮ್ಮ ಬಾಯಿಯ ಯಾವುದೇ ಸಮಸ್ಯೆ ಹೋಗ್ತದೆ ಅಂತ ಹೇಳಿ ಈ ವೈದ್ಯರು ಹೇಳ್ತಾರೆ. ಅದರ ಹಿಂದಿ ವಿಡಿಯೋ ಒಂದು ಅವ್ರದ್ದು ಆಡಿಯೋ ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಏನಪ್ಪ ಅಂತಂದ್ರೆ ಈ ವಿಡಿಯೋದ ಕೆಳಗಿನ ಬಟನ್ ಒತ್ತಿದ್ರೆ ನಿಮ್ಗೆ ಸಿಗ್ತೈತ್ರಿ. ಹೇಳ್ತಾರೆ ನೋಡ್ರಿ, ಸೋಡಾ ಇಲ್ಲಿಕಂದ್ರೆ ಉಪ್ಪು ರೀ, ಯಾವ್ದಾರ ಒಂದು ಅರಿಶಿನ ಪುಡಿ ಸೇರಿಸಿ ಅದನ್ನು ಬ್ರಷ್ ಮಾಡೋದ್ರಿಂದ ನಮ್ಮ ಬಾಯಿಯ ಎಲ್ಲ ಸಮಸ್ಯೆ ಹೋಗ್ತದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ನೋಡ್ದ ಅರಿಶಿನ ಪುಡಿ ಬ್ರಷ್ ಮಾಡೋದ್ರಿಂದ, ಆಮೇಲೆ ನಾವು ಅಂಗಡಿಯಲ್ಲಿ ಸಿಗುವಂಥ ಒಂದು ಕೋಲ್ಗೇಟ್ ಬಳಸೋದ್ರಿಂದ ಕ್ಯಾನ್ಸರ್ ಬರ್ತದೆ ಸಹಿತ ಹೇಳ್ತಾರೆ ಇವರು. ಆದರೂ ಸಹಿತ ನಾವೇನು ಮಾಡೋಣ್ರಿ, ಆದಂಥ ಇಂಥ ಒಂದು ನ್ಯಾಚುರಲ್ ಪದಾರ್ಥಗಳನ್ನು ನಾವು ಬಳಸಿ ಹಲ್ಲಿನ ಒಂದು ಸಮಸ್ಯೆಯನ್ನು ದೂರ ಮಾಡ್ಬೋದು. ಆಮೇಲೆ ನಾನು ನಿಮ್ಗೊಂದು ಇನ್ನೊಂದು ಹೇಳ್ತೀನಿ ಅಂದ್ರೆ, ಇವ್ರದ್ದೊಂದು ಏನು ಆರೋಗ್ಯ ಟಿಪ್ಸ್ ಅಂದ್ರೆ, ಈ ಒಂದು ಹಿರಿಯರು ಅಥವಾ ವೈದ್ಯರು ಇರ್ಬೋದು ಬಹುಶಃ ಇವ್ರು ಏನು ಮಾಡ್ತಾರಂತಂದ್ರೆ, ಹೊಟ್ಟೆ ಕಿಡ್ನಿ ಕಲ್ಲುಗಳನ್ನು ಕರಗಿಸಕ್ಕೆ ಒಂದು ರೆಮಿಡಿ ಹೇಳ್ತಾರೆ ನೋಡ್ರಿ. ಗೋವಿನ ಜೋಳದ ಕೂದಲಿರ್ತಾವಲ್ಲ, ಅಥವಾ ಹುಲ್ಲು ಅಂತೀವಿ ನಾವು, ಅದನ್ನು ನಾವು ಯಾವಾಗಾರ ನೀವು ತೆನಿ ತಂದಾಗ ಅಥವಾ ಅದನ್ನು ನೀವು ಜೋಳವನ್ನು ತೆಗೆದಿಟ್ಕೊಂಡು ಇವರೊಂದು ರೆಮಿಡಿ ಹೇಳ್ತಾರೆ. ಅದರೊಳಗೆ ಹುಲ್ಲು, ಸೋಂಪು, ಜೀರಿಗೆ ಮತ್ತು ಅಜಿವಾನ ಈ ಮೂರುಗಳನ್ನು ತಗೊಂಡು ಕುದಿಸಿ ಆರಿಸಿ ಆ ನೀರನ್ನು ಕಿಡ್ನಿ ಕಲ್ಲಿರುವವರು ಕುಡಿಬೇಕು. ಅದರೊಳಗೆ ಏನಪ್ಪ ಅಂದ್ರೆ ಸ್ವಲ್ಪ ಇಷ್ಟೇ ಕುಡಿಯೋದು. ಇಡೀ ದಿವಸ ಅದನ್ನೇ ಮಾಡಂತ ಹೇಳ್ತಾರೆ ಇವರು ವೈದ್ಯರು. ಇದು ಸಹಿತ ಹಿಂದಿಯಲ್ಲಿ ನಿಮ್ಗೆ ಅದು ವಿಡಿಯೋ ಐತಿ ನಂದು, ನೀವು ನನ್ನ ವಿಡಿಯೋದಲ್ಲಿ ಹೋಗಿ ನೋಡ್ರಿ. ಅದು ಹಿಂದಿಯಲ್ಲಿ ಹೇಳಿದ್ರು, ಹೀಗಾಗಿ ನಾನು ಕನ್ನಡದವರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಅದನ್ನು ನಾನು ಅವರ ಒಂದು ತುಣುಕುಗಳನ್ನು ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಯೂಸ್ ಆದ್ರೆ ತಾವು ಬೇರೆದವ್ರಿಗೆ ಶೇರ್ ಮಾಡಿರಿ. ಯಾಕಂತಂದ್ರೆ ಈಗ ಸಾಕಷ್ಟು ವೈದ್ಯರ ಹತ್ರ ಹೋಗೋದು ಏನು ಕೆಟ್ಟಲ್ರಿ, ಹೋಗೋನು. ಆದರೆ ಇಂಥ ಒಂದು ಹೋಮ್ ರೆಮಿಡಿ ಅಥವಾ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಮ್ಗೆ ಆರೋಗ್ಯ ಬರೋದಿತ್ತಂತಂದ್ರೆ ಹಣನೂ ಉಳಿತೈತಿ, ಜೊತೆಗೆ ನಾವು ಏನಪ್ಪ ಅಂದ್ರೆ ಔಷಧ ತಗೊಳ್ಳೋದನ್ನು ತಪ್ತೈತಿ, ಅದು ಕೆಟ್ಟ ಪರಿಣಾಮನೂ